ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ನಮ್ಮಲ್ಲಿ ಪರಿಣಿತ ತಜ್ಞ ಪ್ರಾಧ್ಯಾಪಕರಿಂದ ಸಿಇಟಿ, ನೀಟ್ ಕೋಚಿಂಗ್, ಕ್ರ್ಯಾಶ್ ಕೋರ್ಸಸ್, ಲಾಂಗ್ ಟರ್ಮ್ ಕ್ಲಾಸ್ಗಳಿಗೆ ತರಬೇತಿ ಸಿಗಲಿದೆ. ವಿಳಾಸ: ಅಚೀವರ್ಸ್ ಟ್ರಸ್ಟ್, ತಿಲಕ್ ನಗರ, 1ನೇ ತಿರುವು, ರಾಘವೇಂದ್ರ ಸ್ವಾಮಿ ಮಠ, ವಾಸವಿ ಸರ್ಕಲ್ ಹತ್ತಿರ, ಶಿವಮೊಗ್ಗ. ಮೊಬೈಲ್ ನಂಬರ್ 7337683668 7812926702 7337683668 781292672. ನಮ್ಮ ಕುಮಾರಸ್ವಾಮಿಯವರು ಸೆಕ್ರೆಟರಿಗಳು ನಾವೆಲ್ಲ ಸೇರ್ಕೊಂಡು ಸುಮಾರು ಒಂದು 15-20 ಜನ ಬೆಂಗಳೂರೆಲ್ಲ ಸೇರಿಕೊಂಡು ಕೊಟ್ಟು ಬಂದ್ವಿ. ಅನೇಕ ವಿಚಾರಗಳಿಗೆ ಮುಖ್ಯಮಂತ್ರಿ ಗಮನಕ್ಕೆ ಬಂದಾಗ ಎಲ್ಲವನ್ನು ಕೂಡ ಮಾಜಿ ಶಾಸಕರಿಗೆ ಯಾವ ರೀತಿ ಸವಲತ್ತು ಕೊಡಬೇಕು ಅನ್ನೋದನ್ನು, ಇದರಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲದೆ ಸಹಾಯ ಮಾಡತಕ್ಕಂಥ ಮುಖ್ಯಮಂತ್ರಿಗಳಿಗೆ ನಾನು ಸ್ವಾಮಿ ಸಿದ್ದರಾಮಯ್ಯರಿಗೆ ಹಾಗೂ ಲಾ ಮಿನಿಸ್ಟರ್ ಆಗ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರಿಗೆ, ಇಬ್ಬರು ಸ್ಪೀಕರ್ ಅವರಿಗೆ, ಯುಟಿ ಖಾದರ್ ಮತ್ತು ಬಸವರಾಜ ಹೊರಟ್ಟಿ ನಮಗೆ ಅನೇಕ ರೀತಿ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿ ಮಿತ್ರರು ಕೂಡ ವಿಧಾನಸಭೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಶಾಸಕರು ಕೂಡ ಇದಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ. ನಾವು ಇದನ್ನು ಯಾವ ಉದ್ದೇಶಕ್ಕೆ ನಾವು ಹೆಚ್ಚಿಗೆ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಒಂದು ಸಲ ಒಬ್ಬ MLA ಆದರೆ, MLA ಗೆದ್ದ ಮೇಲೆ ಅವನು ಜೀವನ ಪರ್ಯಂತ ಜನಗಳ ಜೊತೆಗೆ ಇರಲೇಬೇಕಾಗುತ್ತೆ. ಕಷ್ಟ ಸುಖ ನಾವು ನೋಡಲೇಬೇಕಾಗುತ್ತೆ, ಇಲ್ಲ ಅನ್ನೋಕ್ಕಾಗೋದಿಲ್ಲ. ಅನೇಕ ಸಮಸ್ಯೆಗಳು ಬರ್ತವೆ. ಈಗ ಕುಮಾರಣ್ಣ ನೆನ್ನೆ ಮನೆಗೆ ಹೋಗಿದ್ವಿ, ಕೂತ್ಕೊಂಡ್ವಿ, ಅಲ್ಲೇ 106 ಜನ ಬಂದರೆ ಯಾವುದೋ ಹಬ್ಬ ಅದು ಇದು ಅಂತ ಅಂದ್ಬಿಟ್ರು. ನಾವು ಹೋದೆ ಬೆಂಗಳೂರಿನಲ್ಲಿದ್ದಾಗ ನಮ್ಮ ಆಫೀಸಿಗೆ ಬಂದಾಗ ನಮ್ಮ ರಾಜ್ಯದ ಎಲ್ಲ ಕಡೆಯಿಂದ ಬರ್ತಾರೆ. ನಾವು ಯಾರಿಗೂ ಬೇಡ ಅನ್ನೋಕ್ಕಲ್ಲ. ಕಷ್ಟವೋ ಸುಖವೋ ಬರ್ತಾರೆ, ಒಂದಲ್ಲ ಒಂದು ರೀತಿ ನಮ್ಮಿಂದ ಸಹಾಯ ಪಡಲಿಕ್ಕೆ ಬರ್ತಾರೆ. ನಾವಿಲ್ಲ ಅನ್ನೋಕ್ಕಾಗಲ್ಲ. ದುಡ್ಡು ಒಂದೇ ಅಂತಲ್ಲ, ಎಲ್ಲ ರೀತಿಯ ಕೂಡ ನೆರವನ್ನು ಕೇಳ್ತಾ ನಾವು ಕೊಡೋಕ್ಕಾಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಮುಖ್ಯಮಂತ್ರಿ ಅದು ಗಮನದಲ್ಲಿ ಬಂದಿತ್ತು. ನಾವು ಅನೇಕ ಸಾರಿ ಹೇಳಿದೆ, ಸರ್ ಹಿಂಗಿದೆ ಹಿಂಗೆ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದರು, ಖಂಡಿತ ಇದು ಮಾಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಕೂಡ ಮಾಜಿ ಶಾಸಕರು, ಹಾಲಿ ಶಾಸಕರು, ಮಂತ್ರಿಗಳು ಎಲ್ಲರಿಗೂ ಕೂಡ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ, ನಾವು ಒಂದು ತಿಳ್ಕೋಬೇಕು, ಒಂದೇ ಧರ್ಮದಿಂದ ನಾವು ರಾಜ್ಯ ಆಡಲಿಕ್ಕಾಗಲ್ಲ. ಕೆಲವರು ತಿಳ್ಕೊಂಡ್ಯಾರೆ, ನಾನು ಟಿಕೆಟ್ ತಗೊಂಡ ತಕ್ಷಣ ಗೆದ್ದೋಗ್ಬಿಟ್ಟೆ ಅಂತ. ಒಂದೇ ಧರ್ಮದಿಂದ ಯಾರೂ ಆಡೋಕ್ಕಾಗಲ್ಲ. ಇದು ಮನಸ್ಸಲ್ಲಿ ಇಟ್ಕೋಬೇಕು, ಭಾಳ ಮುಖ್ಯವಾದ ಅಂಶ ಇರ್ತಕ್ಕಂಥದ್ದು. ತಾವು ನೋಡಿದ್ರಿ, ನಾನು ನಗರಸಭೆ ಅಧ್ಯಕ್ಷ ಇದ್ದೆ. ನಾನು ಏಕೈಕ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಗೆದ್ದಿದ್ದು. 3 ವರ್ಷ ಅಧಿಕಾರವನ್ನು ಮಾಡ್ಕೊಂಡು ಬಂದ್ವಿ. ಯಾಕೆ ಹೇಳ್ತೀವಿ ಅಂದರೆ, ನಾವು ಜನಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಪ್ರೀತಿ ಇದ್ದರೆ ಮಾತ್ರ ನಾವು ದೇಶವನ್ನು ಸುಭಿಕ್ಷವಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗುತ್ತೆ. ಭಾಳ ಮುಖ್ಯವಾದ ಅಂಶ. ಈಗ MLAಗಳಾದವರಿಗೆ ಅವ್ರದ್ದೇ ಸಮಸ್ಯೆ ಭಾಳ ಇರ್ತಾವೆ. ಸಮಸ್ಯೆಗಳ ಬಗ್ಗೆ ನಾವು ಚಿಂತೆ ಮಾಡಬೇಕು. ನೀರಿನ ಸಮಸ್ಯೆ ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಹಾಸ್ಪಿಟ್ಲ್ ಸಮಸ್ಯೆ ಇರ್ಬೋದು, ಅಥವಾ ಅನೇಕ ಪ್ರಾಜೆಕ್ಟ್ಗಳ ಬಗ್ಗೆ ಸಮಸ್ಯೆಗಳನ್ನ ನಾವು ನೋಡಬೇಕು. ಏನಾಗಿದೆ ಅಂದರೆ, ಅದನ್ನು ಬಿಟ್ಟು ಬೇರೆದಕ್ಕೆ ಹೋಗ್ಬಾರ್ದು. ಅದು ಬಿಟ್ಟು ನನ್ನ ಜನ ಓಟ್ ಕೊಟ್ಟಿರೋದು ನನ್ನ ಕೈಲ ಸೇವೆ ಮಾಡಲಿಕ್ಕೋಸ್ಕರ, ಅದು ಬಹಳ ಮುಖ್ಯವಾದ ಅಂಶ ಅಂತ ನಮ್ಮ ಪತ್ರಕರ್ತರಲ್ಲಿ ಭಾಳ ಮುಖ್ಯ. ಅದು MLAಗಳಿಗೆ, ಯಾವುದೇ ಪಕ್ಷದ MLA ಆಗಲಿ, ಅವ್ರಿಗೆ ಒಂದು ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದಾಗ ಹಗಲಿರುಳು ಶ್ರಮ ವಹಿಸಿ ಕೆಲಸ ಮಾಡಿ. ಒಂದು ಸಲ MLA ಆದಮೇಲೆ ಅಂತ ಇಟ್ಕೊಳ್ರಿ, ಅವ್ನು ಏನಾಗುತ್ತೆ ಅಂದರೆ ಅವನ ಮನೆ ಕಡೆ ನೋಡಲಿಕ್ಕೆ ಆಗಲ್ಲ. ನನ್ನ ಮನೆ ಏನಾಗಿದ್ದಾರೆ ಮನೆ ಕಡೆ ಕುಟುಂಬ ಏನಾಗಿದೆ ನೋಡಲಿಕ್ಕಾಗಲ್ಲ. ಜನಗಳ ಸಮಸ್ಯೆ ಒಳಗೆ ಇರಬೇಕಾಗ್ತದೆ. ಅಂದರೆ ಕೆಲಸ ಮಾಡಿದವ್ರಿಗೆ, ಮಾಡದೆ ಅಂತಲೇ ಬಿಡಿ, ಏನಿಲ್ಲ, ಮಾಡೋರಿಗೆ ಸಮಸ್ಯೆ ಇದ್ದೇ ಇರುತ್ತೆ, ಕೆಲಸನೂ ಮಾಡಿಕೊಡ್ಬೇಕಾಗತ್ತೆ. ಯಾರೇ ಪಕ್ಷ ಇದ್ದರೂ ಕೂಡ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅಂತ ನನ್ನ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ.